ರಾಜ್ಯ ಬಿಜೆಪಿಯಲ್ಲಿ ಬಂಡಾಯದ ಬಿರುಗಾಳಿ ಬಹಳ ಜೋರಾಗಿ ಬೀಸ್ತಾ ಇದೆ. ಆ ನಡುವೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಹೇಳಿ ಒಂದಿಷ್ಟು ಜನ ಪಟ್ಟು ಹಿಡ್ಕೊಂಡಿರೋದು ಏನು ಗುಟ್ಟಾಗುವುದಿಲ್ಲ. ಅದು ಯಾರು ಅನ್ನೋದು ಕೂಡ ಗುಟ್ಟಾಗುವುದಿಲ್ಲ. ಯತ್ನಾಳ್ ಆ್ಯಂಡ್ ಟೀಮ್, ಜಾರಕಿಹೊಳಿ, ಅರವಿಂದ ಬೆಲ್ಲದ ಸೇರಿದಂತೆ ಬಹಳಷ್ಟು ಜನರ ತಂಡ ಕಟ್ಟಿಕೊಂಡಿರುವ ಯತ್ನಾಳ್ ಆ್ಯಂಡ್ ಟೀಮ್ ನಿನ್ನೆ ರಾತ್ರಿ ಒಂದು ಗೌಪ್ಯ ಸಭೆಯನ್ನು ನಡೆಸಿದ್ದಾರೆ. ಬಿಜೆಪಿಯ ರೆಬಲ್ಸ್ ಅಂತಲೇ ಗುರುತಿಸಿಕೊಂಡಿರೋರು ಮತ್ತೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬದಲಾವಣೆ ಆಗಬೇಕು ಅಂತ ಬಿಗಿಪಟ್ಟು ಹಿಡ್ಕೊಂಡು ದೆಹಲಿಗೆ ಅತಿ ಶೀಘ್ರದಲ್ಲಿ ಪ್ರಯಾಣವನ್ನು ಬೆಳೆಸ್ತಾರಂತೆ. ಆಶ್ಚರ್ಯ ಅಂತಂದ್ರೆ ತಟಸ್ಥ ಬಣದಲ್ಲಿದ್ದವರು, ಯಾರ ಕಡೆಗೂ ಇಲ್ಲ ನಾವು ಬಿಜೆಪಿಯವರು ಅಂತಿದ್ದವರು ಕೂಡ ಈಗ ಒಬ್ಬರೊಬ್ಬರಾಗೆ ಯತ್ನಾಳ್ ಸಭೆಗೆ ಬಂದಿದ್ದಾರಂತೆ. ಬಸವರಾಜ ಬೊಮ್ಮಾಯಿ ಅವರು ಭಾಗಿಯಾಗಿದ್ರಂತೆ, ಆರ್ ಅಶೋಕ್ ಕೂಡ ಇದ್ರಂತೆ. ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಬೇಕು ಅನ್ನೋದು ಸಿದ್ಧತೆ ಆಗ್ತಾ ಇದೆ. ಇವತ್ತು ಯತ್ನಾಳ್ ಟೀಮ್ ಮತ್ತೊಂದು ಸಭೆಯನ್ನ ಕೂಡ ನಡೆಸ್ತಾ ಇದೆ. ಆಶ್ಚರ್ಯ ಅಂತಂದ್ರೆ ಯತ್ನಾಳು ಅವ್ರ ಜೊತೆ ರಮೇಶ್ ಜಾರಕಿಹೊಳಿ, ಒಂದಿಷ್ಟು ಜನ ಅಸಮಾಧಾನಿತ ಶಾಸಕರು, ಹಿಂದೆ ಟಿಕೆಟ್ ವಂಚನೆ ಆದವರು ಅಥವಾ ಟಿಕೆಟ್ ಸಿಕ್ಕಿಯೂ ಗೆಲ್ಲೋದಕ್ಕೆ ಸಾಧ್ಯ ಆಗದಿದ್ದವರು, ಅವರೆಲ್ಲ ಈ ರೆಬಲ್ಸ್ ಬಣದಲ್ಲಿದ್ದರು, ರೆಬಲ್ಸ್ ಬಣದಲ್ಲಿ ಗುರುತಿಸ್ಕೊಂಡಿದ್ದಾರೆ, ಡೈರೆಕ್ಟಾಗಿ ಮಾತಾಡಿದ್ದಾರೆ, ಕಾರ್ಯಕ್ರಮ ಮಾಡಿದ್ದಾರೆ. ಆದರೆ ನಿನ್ನಿನ ಸಭೆಯಲ್ಲಿ ಬೊಮ್ಮಾಯಿಯವರು ಕೂಡ ಬಂದಿದ್ರಂತೆ, ಆರ್ ಅಶೋಕ್ ಕೂಡ ಬಂದಿದ್ರಂತೆ. ಸೊ ಬೊಮ್ಮಾಯಿ, ಆರ್ ಅಶೋಕ್ ಬಂದು ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ ಅಂತಂದ್ರೆ ಅದರ ಅರ್ಥ ಬಹಳ ಸ್ಪಷ್ಟ. ಬಿಜೆಪಿಯ ರೆಬಲ್ಸ್ ಅಥವಾ ಅಸಮಾಧಾನಿತರ ಗುಂಪಿನ ಶಕ್ತಿ ಇನ್ನಷ್ಟು ಜಾಸ್ತಿ ಆಗ್ತದೆ. ಹಾಗಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ಪಟ್ಟು ಹೈಕಮಾಂಡ್ ಮುಂದೆ ಯಾವ ಮನವಿಯನ್ನು ಇಡ್ತಿದ್ದಾರೆ ಆ ಮನವಿಯನ್ನು ಇಡುವ ಕೈಗಳ ಸಂಖ್ಯೆ ಜಾಸ್ತಿ ಆಗಿದೆ. ಹಾಗಾಗಿ ಇದು ವಿಜಯೇಂದ್ರ ಅವರಿಗೆ ಮರಣ ಶಾಸನ ಅನ್ನೋ ರೀತಿಯಲ್ಲೇ ಗೋಚರ ಆಗ್ತಾ ಇದೆ. ಬಿಜೆಪಿಯ ಈ ರೆಬಲ್ಸ್ಗಳ ನಡೆ ಮುಂದೇನಾಗುತ್ತೆ ಅನ್ನೋದಕ್ಕೆ ಕಾಲ ಉತ್ತರ ಕೊಡಬೇಕು. ರಾಘವೇಂದ್ರ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಯತ್ನಾಳ್ ಟೀಮ್ಗೆ ಬಲ ಜಾಸ್ತಿ ಬರ್ತಾ ಇದೆ ಅಂತ ಕಾಣ್ತಾ ಇದೆ ಇತ್ತೀಚಿನ ಡೆವಲಪ್ಮೆಂಟ್. ಎಲ್ಲ ಒಂದ್ ಕಡೆ ಜಿಲ್ಲಾಧ್ಯಕ್ಷರ ಆಯ್ಕೆಯೇ ಅದಕ್ಕೆ ಬಹಳ ಪ್ರಮುಖ ಕಾರಣ ಆಯ್ತಾ? ನಿನ್ನೆಯ ಗೌಪ್ಯ ಸಭೆಯ ಅಜೆಂಡಾಗಳೇನೇನಿತ್ತು ರಾಘವೇಂದ್ರ? ಪ್ರಮುಖವಾಗಿ ಬಿಜೆಪಿಯಲ್ಲಿ ಎದ್ದಿರ್ತಕ್ಕಂಥ ಅಸಮಾಧಾನ ಸದ್ಯಕ್ಕೆ ತಣ್ಣಗಾಗೋ ಲಕ್ಷಣಗಳು ಕಾಣ್ತಾ ಇಲ್ಲ. ಪ್ರಮುಖವಾಗಿರ್ತಕ್ಕಂಥ ಅಜೆಂಡಾ ಇಷ್ಟೇ, ಯಾವುದೇ ರೀತಿಯ ಅಜೆಂಡವಿಲ್ಲದೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರನ್ನ ಟಾರ್ಗೆಟ್ ಮಾಡ್ಕೊಂಡು ಈ ಸಭೆಯನ್ನ ಮಾಡಿರ್ತಕ್ಕಂಥದ್ದು. ಇನ್ನೊಂದು ಅಚ್ಚರಿಯ ವಿಷಯ, ಬಹಳ ಕುತೂಹಲಕಾರಿಯಾಗಿರ್ತಕ್ಕಂಥ ವಿಷಯ ಏನಂದ್ರೆ, ಇಲ್ಲಿವರೆಗೂ ಸಹ ಯಾವುದೇ ಬಣದಲ್ಲಿ ಗುರುತಿಸಿಕೊಳ್ಳದೆ ನಾವು ಬಿಜೆಪಿಗೋಸ್ಕರ ಎಲ್ಲವನ್ನು ಮಾಡ್ತೀವಿ ಅಂತ ಹೇಳ್ತಕ್ಕಂತಹ ಆರ್ ಅಶೋಕ್ ಮತ್ತೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಸಹ ಈ ಸಭೆಯಲ್ಲಿ ಭಾಗವಹಿಸಿದ್ರು ಅನ್ನೋದು ಬಹಳ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿರ್ತಕ್ಕಂಥದ್ದು. ಅಂದ್ರೆ ಅವರು ಸಹ ಇದೀಗ ವಿಜಯೇಂದ್ರ ಅವರ ಬದಲಾವಣೆಗೆ ಅವರು ಸಹ ತೆರೆಮರೆಯ ಹಿಂದೆನೆ ಕಸರತ್ತನ್ನ ಮಾಡ್ತಾ ಇದಾರೆ ಅಂತಲೂ ಸಹ ಇದೀಗ ಹೇಳಲಾಗ್ತೈತೆ. ಹೀಗಾಗಿ ನಿನ್ನೆ ರಾತ್ರಿ ಗೌಪ್ಯ ಸಭೆಯನ್ನ ಯತ್ನಾಳ್ ಬಣದಿಂದ ಮಾಡಿರ್ತಕ್ಕಂಥ ಆ ಸಭೆಗೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಆರ್ ಅಶೋಕ್, ಅರವಿಂದ್ ಲಿಂಬಾವಳಿ ಸೇರಿದಂತೆ ಅನೇಕ ಘಟಾನುಘಟಿ ಬಿಜೆಪಿ ಹಿರಿಯ ನಾಯಕರು ಸಹ ಭಾಗವಹಿಸಿರ್ತಕ್ಕಂಥದ್ದು. ಇಲ್ಲಿ ಇಂಟೆನ್ಷನ್ ಇಷ್ಟೇ, ವಿಜಯೇಂದ್ರ ತಮಗಿಂತ ಕಿರಿಯ, ತಮ್ಮನ್ನ ಯಾವುದೇ ರೀತಿಯೂ ಸಹ ಲೆಕ್ಕಕ್ಕೆ ವಿಜಯೇಂದ್ರ ಅವರು ತೆಗೆದುಕೊಳ್ತಾ ಇಲ್ಲ. ತಾನಾಯ್ತು, ತನ್ನ ಟೀಮ್ ಆಯ್ತು ಅಂತ ಹೇಳ್ಬಿಟ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಹಿರಿಯರನ್ನ ಕಡೆಗಣಿಸ್ತಾ ಇದ್ದಾರೆ ಅನ್ನೋದು ಇವರ ಒಂದು ಆರೋಪ. ಹೀಗಾಗಿ ಕೂಡಲೇ ವಿಜಯೇಂದ್ರ ಅವರನ್ನ ಬದಲಾವಣೆ ಮಾಡಿ ಅಂತ ಹೇಳ್ಬಿಟ್ಟು ದೆಹಲಿಗೆ ಒಂದು ತಂಡವನ್ನ ತಿಳಿಸುವ ಮುಖಾಂತರ ದೆಹಲಿಯ ಬಿಗ್ ಬಾಸ್ಗಳು, ಅಂದ್ರೆ ಬಿಜೆಪಿಯ ಬಿಗ್ ಬಾಸ್ಗಳು ಏನಿದ್ದಾರೆ ಅವರಿಗೆ ಒಂದು ಅರಿವನ್ನ ಮಾಡ್ಕೊಡೋದಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನೆಲ್ಲ ದೆಹಲಿಯ ದೊರೆಗಳ ಮುಂದೆ ಏನೆಲ್ಲ ಹೇಳ್ಬೇಕು, ವಿಜಯೇಂದ್ರ ಅವರ ವಿರುದ್ಧ ಯಾವ ರೀತಿ ನಾವು ಸ್ಟ್ರಾಟಜಿಯನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಿನ್ನೆ ಚರ್ಚೆಯನ್ನ ಮಾಡಲಾಗಿದೆ. ಜೊತೆಗೆ ಇವತ್ತು ಸಹ ಯತ್ನಾಳ್ ಬಣದಿಂದ ಒಂದು ಸಭೆ ಇದೆ. ಆ ಸಭೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕೆಲವೊಂದಿಷ್ಟು ನಿರ್ಣಯಗಳನ್ನ ತೆಗೆದುಕೊಳ್ತಾರೆ. ಮುಂದಿನ ರಾಜ್ಯಾಧ್ಯಕ್ಷರು ಯಾರೇ ಆದ್ರೂ ಸಹ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬೇಕು ಅನ್ನೋದ್ರ ಬಗ್ಗೆನೂ ಸಹ ಚರ್ಚೆ ಆಗುತ್ತೆ. ಹೀಗಾಗಿ ಯಾರನ್ನೇ ಅಧ್ಯಕ್ಷರು ಮಾಡಿದ್ರು ಸಹ ಒಂದು ಲೆವೆಲ್ಗೆ ಇರ್ತಕ್ಕಂಥವ್ರನ್ನ ಅಧ್ಯಕ್ಷರ ಮಾಡಿ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡವ್ರನ್ನ ಅಧ್ಯಕ್ಷರು ಮಾಡಿ ಅನ್ನೋದನ್ನ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಪ್ರಣವ್, ರೈಟ್, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಮಾಹಿತಿಗೆ.